ಭೀಮಾ ತೀರದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯ ದರೋಡೆ ಪ್ರಕರಣದ ರಹಸ್ಯವನ್ನು ಪೊಲೀಸರು ಬಯಲಿಗೆಳೆದಿದ್ದಾರೆ. ಈ ಬ್ಯಾಂಕ್ ದರೋಡೆ ಕೇಸಿಗೂ ಗನ್ ಮಾಫಿಯಾಗೂ ಸಂಬಂಧ ಇದೆ ಅನ್ನೋದು ತನಿಖೆಯ ವೇಳೆ ಗೊತ್ತಾಗಿದೆ. ಬ್ಯಾಂಕ್ ದರೋಡೆಕೋರರ ಕೈಗೆ ಸಿಕ್ಕಿದ್ದು ಬಿಹಾರದ ಗನ್ನು ಅನ್ನೋದು ತನಿಖೆಯ ವೇಳೆ ಗೊತ್ತಾಗಿದೆ. ಭೀಮಾ ತೀರಕ್ಕೆ ಗನ್ ಸಪ್ಲೈ ಜಾಲ ಆಗ್ತಾ ಇರೋದು ಅಥವಾ ಜಾಲ ಇರೋದು ಪತ್ತೆಯಾಗಿದೆ. ಎಸ್ಬಿಐ ಬ್ಯಾಂಕ್ ದರೋಡೆಗೆ ಬಿಹಾರದಿಂದ ಗನ್ ಪೂರೈಕೆಯಾಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಬಿಹಾರದಲ್ಲಿ 55,000ಕ್ಕೆ ಒಂದು ಗನ್ ಮಾರಾಟ ಆಗುತ್ತೆ. ಕಡ್ಲೆಪುರಿ ರೀತಿಯಲ್ಲಿ ಮಾರಾಟವಾಗುತ್ತೆ ಗನ್ನುಗಳನ್ನು ಟೆಸ್ಟ್ ಮಾಡಿ ದಂಧೆಕೋರರು ಕೊಡ್ತಾರೆ. ಸದ್ಯ ಆ ಮಾಫಿಯಾಗೂ ಇದಕ್ಕೂ ಸಂಬಂಧ ಇದೆ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಗನ್ ಮಾರಾಟ ಮಾಡೋದಕ್ಕೆ ನಡೆಸುವಂತ ಟೆಸ್ಟು ಕೂಡ ಭಯಾನಕವಾಗಿರುತ್ತೆ. ಇವರಿಗೆ ಕಂಟ್ರಿ ಪಿಸ್ತೂಲ್ ಅಂತಂದ್ರೆ ಆಟಿಕೆ ವಸ್ತುಗಳಿದ್ದಂತೆ. ಗನ್ ಟೆಸ್ಟ್ ಮಾಡಿ ತೋರಿಸೋ ದೃಶ್ಯಗಳು ಭಯಾನಕವಾಗಿದ್ದಾವೆ. ಬ್ಯಾಂಕ್ ದರೋಡೆ ಕೇಸಿಗೂ ಗನ್ ಮಾಫಿಯಾಗೂ ಸಂಬಂಧ ಇರೋದು ಗೊತ್ತಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಗನ್ ಟೆಸ್ಟಿಂಗ್ ನ ದೃಶ್ಯವೂ ಕೂಡ ಲಭ್ಯ ಆಗಿದೆ. ಬಿಹಾರ ನೇಪಾಳ ಗಡಿಯಲ್ಲಿ ಎಗ್ಗು ಸಿಗ್ಗಿಲ್ಲದೆ ಗನ್ ಮಾಫಿಯಾ ಕೆಲಸ ಮಾಡುತ್ತೆ, ಗನ್ ಮಾರಾಟ ಆಗುತ್ತೆ. ಚಡಚಣ ಎಸ್ಬಿಐ ಬ್ಯಾಂಕ್ ದರೋಡೆಕೋರರ ಕೈಗೆ ಸೇರಿದ್ದು ಕೂಡ ಇಲ್ಲಿಂದಲೇ ಪಡ್ಕೊಂಡಿರುವ ಗನ್ನು ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ದರೋಡೆಕೋರರಿಗೆ ಗನ್ ಪೂರೈಸಿದ ಮೂವರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಪ್ರಕರಣದಲ್ಲಿ ಈಗ 4 ಜನ ಆರೋಪಿತರನ್ನು ನಾವು ಬಂಧಿಸಿದ್ದೀವಿ. ಅದರಲ್ಲಿ ಪ್ರಕರಣದಲ್ಲಿನೇ ಭಾಗಿಯಾದಂಥ ಒಬ್ಬ ಪ್ರಮುಖ ಆರೋಪಿ ಈತ ಮಹಾರಾಷ್ಟ್ರ ಮೂಲದವನು. ಆತನನ್ನು ಕೂಡ ನಾವು ಬಂಧನ ಮಾಡಿದ್ದೀವಿ. ಅಫೆನ್ಸಿಗೆ ಯೂಸ್ ಮಾಡಿದಂಥ ಒಂದು ಬೈಕು ಮತ್ತೆ ಆತನಿಂದ ಚಿನ್ನಾಭರಣವನ್ನು ಕೂಡ ರಿಕವರಿ ಮಾಡಿದೆ. ಅದನ್ನು ನಾವು ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದಿನ ತನಿಖೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಷಡಕ್ಷರಿ ನೇರ ಸಂಪರ್ಕದಲ್ಲಿ. ಷಡಕ್ಷರಿ, ಈಗ ಗನ್ ಮಾಫಿಯಾಗೂ ಈ ದರೋಡೆಗೂ ಯಾವ ರೀತಿ ಸಂಬಂಧ ಇದೆ ಅಂತ ಪೊಲೀಸರ ತನಿಖೆಯಲ್ಲಿ ಏನ್ ಗೊತ್ತಾಗಿದೆ? ರಕ್ಷತ್, ಭೀಮಾ ತೀರದಲ್ಲಿ ನಡೀತಕ್ಕಂಥ ಅಪರಾಧ ಚಟುವಟಿಕೆಗಳಿಗೆ ಬಿಹಾರ ಮತ್ತು ಉತ್ತರ ಪ್ರದೇಶ ಮತ್ತೆ ಮಧ್ಯಪ್ರದೇಶ ಈ ಭಾಗದಿಂದ ಗನ್ ಸಪ್ಲೈ ಆಗ್ತವೆ ಅನ್ನೋದು ಮೊದಲಿಂದ ಕೂಡ ಒಂದು ವಾದ ಇದೆ. ಈಗ ಅದು ದೃಢ ಆಗ್ತಾ ಇರುವಂತದ್ದು. ಯಾಕಂತ ಕೇಳಿದ್ರೆ ಈ ಪ್ರಕರಣದಲ್ಲಿ ಚಡಚಣ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಪೊಲೀಸರು ದರೋಡೆಕೋರರ ಬೆನ್ನಡ್ತಾರೆ. ಆದ್ರೆ ಅಲ್ಲಿ ಸಿಕ್ಕಂತ ಲಿಂಕ್ ಏನಿದೆ ಬಹಳನೇ ಭಯಾನಕವಾದಂಥದ್ದು. ಯಾಕಂತ ಕೇಳಿದ್ರೆ ಇಲ್ಲಿ ಸಿಕ್ಕಂತ ಲಿಂಕ್ ಸೀದಾ ಪೊಲೀಸರನ್ನ ಬಿಹಾರಕ್ಕೆ ಕರ್ಕೊಂಡು ಹೋಗಿದೆ. ಅಲ್ಲಿ ಏನಂತಂದ್ರೆ ಈ ದರೋಡೆಕೋರರು ಏನ್ 3 ಜನ ಇದ್ದಾರೆ, ಇವರಿಗೆ ಗನ್ಗಳನ್ನ ಮಾರಾಟ ಮಾಡಿದಂತವ್ರು ಲಾಕ್ ಆಗಿರುವಂತದ್ದು. ಅವರ ವಿಚಾರಣೆ ವೇಳೆ ಕೆಲವೊಂದಿಷ್ಟು ಭಯಾನಕವಾದಂತಹ ಸಂಗತಿಗಳು, ಶಾಕಿಂಗ್ ಸಂಗತಿಗಳು ಹೊರಬಿದ್ದಿರುವಂತದ್ದು. ಅಂದ್ರೆ 55,000 ಕೊಟ್ರೆ ಅಲ್ಲಿ ಒಂದು ಗನ್ ಸಿಗುತ್ತೆ ಅನ್ನುವಂಥದ್ದು. ಅಂದ್ರೆ ಆ ವೆಪನ್ ನ ಕಂಡೀಷನ್ ಮೇಲೆ ಇನ್ನೂ ಕೂಡ ರೇಟ್ ಇಳಿಕೆ ಆಗುತ್ತೆ. ಕಂಡೀಷನ್ ಅಷ್ಟು ಸರಿ ಇಲ್ಲ ಅಂದ್ರೆ 25,000, 30,000, 40,000 ಈ ರೇಟ್ಗೂ ಸಹ ಅಲ್ಲಿ ಗನ್ಗಳು ಸಿಗ್ತವೆ ಅನ್ನೋದು. ಈ ಚಡಚಣ ದರೋಡೆ ಪ್ರಕರಣ ಬೆನ್ನಟ್ಟಿದ ಪೊಲೀಸರಿಗೆ ಈಗ ಈ ಗನ್ ಮಾಫಿಯಾ ಕೂಡ ಅದರ ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂತದ್ದು. ಥ್ಯಾಂಕ್ ಯು ಷಡಕ್ಷರಿ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.